ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿರೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಬಟ್ಟೆ ಹೊಲಿಯೋ ಮಿಷಿನ್ ಬಗ್ಗೆ ಭಾಗ 2 ಯಾವ್ಯಾವ ಭಾಗಗಳು ಏನೇನು ಕೆಲಸ ಮಾಡುತ್ತವೆ ಅಂತ. ನನ್ನ ಮಿಷಿನು ಟರ್ಬಿ ಮಿಷಿನು. ಇದು ಮಿಷಿನ್ ಬೆಲ್ಟು. ಇದು ಹೊಸ್ದಾಗಿ ತಗೊಂಡಾಗ ಪಿನ್ ಕೊಟ್ಟಿರ್ತಾರೆ. ಪಿನ್ ಅಷ್ಟು ಅಡ್ಜಸ್ಟ್ ಆಗಿಲ್ಲ. ಪಿನ್ ಹೋದ್ಮೇಲೆ ಇದನ್ನು ಈ ಥರ ದಾರದಿಂದ ಈ ಥರ ಸ್ಟಿಚ್ ಮಾಡಿಕೊಂಡು ಉಪಯೋಗಿಸ್ಬೋದು. ದಾರ ಸಣ್ಣಕ್ಕೆ ದೊಡ್ಡಕ್ಕೆ ಮಾಡ್ಕೊಳ್ಳೋದು. ಇದು ಮೇಲೆ ತೆಳಗೆನೂ ಮಾಡ್ಬೋದು. ಇದು ಲೂಸ್ ಮಾಡಿ ನಮಗೆ ಎಷ್ಟು ಇಂಚಿಗೆ ಬೇಕೋ ಅಷ್ಟು ಇಂಚಿಗೆ ದಾರನ ಮೇಲೆ ತೆಳಗೆ ಮಾಡ್ಕೊಂಡು ಸೆಟ್ ಮಾಡ್ಕೊಬೋದು. ಇಲ್ಲಿಗೆ ದಾರ ಹಾಕಿ ಇಲ್ಲಿಂದ ಇಲ್ಲಿಗೆ ಹಾಕಿ, ಇಲ್ಲಿ ರೌಂಡ್ ಇದೆಲ್ಲ ಈ ರಿಂಗಿಗೆ ಇಲ್ಲಿಂದ ಹಾಕಿ, ಈ ರಿಂಗಿಂದ ಇಲ್ಲಿ ತೆಳಗೆ ಹಾಕಿ, ಇಲ್ಲಿಂದ ಈ ಸೂಜಿಗೆ ಈ ಥರ ಹಾಕಬೇಕು. ಇದು ಮಿಷಿನ್ ಗಾಲೆ. ಈ ಗಾಲೆ ಒಳಗಡೆ ಈ ಥರ ರೌಂಡ್ ಇದೆಯಲ್ಲ, ಇದ್ರೊಳಗಡೆ ಈ ನಟ್ ಇದೆಯಲ್ಲ, ಈ ನಟ್ ಇದ್ರಷ್ಟೇ ಇದು ಏನೇ ಆದರೂ ಉಪಯೋಗ ಆಗೋದು. ಇದು ಟೈಟ್ ಇರಬೇಕು. ತೀರಾ ಲೂಸ್ ಇತ್ತು ಅಂದರೆ ಇಲ್ಲಿ ಜಂಪ್ ಆಗಲ್ಲ. ಬಟ್ಟೆ ಮೇಲೆ ಇಟ್ಟಾಗ ಜಂಪ್ ಆಗ್ತಾ ಹೊಲಿಗೆ ಬೀಳಲ್ಲ. ಇದು ಇರಲೇಬೇಕು. ಇದು ಏನು ಅಂದರೆ ಮೇಲೆ ತೆಳಗೆ ಮಾಡ್ಕೊಳೋದು. ಇದು ಬಟ್ಟೆ ಹೊಲಿಬೇಕಾದ್ರೆ ತೆಳಗಡೆ ಮಾಡ್ಕೊಬೇಕು. ಬಟ್ಟೆ ಹೊಲಿಲಿಲ್ದಾಗ ಮೇಲ್ಗಡೆ ಈ ಥರ ಮೇಲ್ಗಡೆ ಈ ಥರ. ಇದು ಮಿಷಿನ್ ಗಾಲೆ. ಇದು ಪೆಟ್ಲು. ಇದು ತುಳಿಯೋಕ್ಕೆ ಸಹಾಯ ಆಗುತ್ತೆ. ಇದು ಕೇಸ್. ಈ ಕೇಸ್ನ ಇದನ್ನು ಇದಕ್ಕೆ ಹಾಕಿಬಿಟ್ಟು ಇದನ್ನು ಈ ಥರ ಹೊತ್ತಿಟ್ಕೊಂಡ್ರೆ ಇದು ದಾರ ತುಂಬುತ್ತೆ. ಇದನ್ನು ದಾರ ತುಂಬುತ್ತೆ. ಆಮೇಲೆ ಇದು ಬೆಲ್ಟ್ ಇದೆಯಲ್ಲ, ಈ ಬೆಲ್ಟ್ನ ಈ ಗಾಲೆ ಇದೆಯಲ್ಲ, ಈ ಸೆಂಟ್ರಿಗೆ ಕೂರಿಸ್ಬೇಕು. ಈ ಗಾಲೆ ಇಲ್ಲಿಂದ ಇಲ್ಲಿಗೆ ಈ ಥರ ಬೆಲ್ಟ್ ಹಾಕಿ ರೆಡಿ ಮಾಡ್ಕೊಬೇಕು. ಇದು ರೋಲ್ ಆದಂಗೆ ಈ ಪೆಟ್ಲು ಸಹಾಯದಿಂದ ತುಳಿಬೋದು.